ಪ್ರತಿಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡುತ್ತಲೆ ಮೋದಿಪ ಚತುರಮುಖ ಪವಮಾನರನ್ನವ ಮಾಡಿ ಭುಂಜಿಸುವ ಘೃತವೇ ಮೃತ್ಯುಂಜಯ ನೆನಿಪ ದೇವತೆಗಳೆಂಬುಪಸೇಚನರು ಶ್ರೀಪತಿಗೆ ಮೂಜಗವೆಲ್ಲ ಓದನ ತಿಥಿಯನಿಸಿಕೊಂಬ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನ ಸಂಧಿ ಪದ್ಯ 50. ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡುತ್ತಲೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನು ತನ್ನಿಂದ ಸೃಷ್ಟವಾದ ಸಮಗ್ರ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಲಯಗೊಳಿಸಿ ಬ್ರಹ್ಮಾದಿ ದೇವತೆಗಳನ್ನು ಅನ್ನ ರೂಪದಲ್ಲಿ ಭಕ್ಷಿಸುವನು ಎಂದು ಹೇಳುತ್ತಾರೆ. ಪ್ರತಿ ಕಲ್ಪದಲ್ಲಿ ಒಂದು ಬ್ರಹ್ಮಕಲ್ಪದ ಕೊನೆಯಲ್ಲಿ ಮಹಾಪ್ರಳಯ ಆಗುವುದು. ನಂತರ ಮುಂದಿನ ಕಲ್ಪದಲ್ಲಿ ಪುನಃ ಸೃಷ್ಟಿ. ಈ ರೀತಿಯಲ್ಲಿ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ನಡೆಯುವವು. ಸೃಷ್ಟಿ ಮುಕ್ತರಾಗುವ ಜೀವರ ಸ್ಥಾನವನ್ನು ತುಂಬಲು ಅಸೃಜ್ಯ ರಾಶಿಯಿಂದ ಜೀವರಿಗೆ ಲಿಂಗೋಪಚಯದಿಂದ ಸೃಷ್ಟಿ. ಹಿಂದಿನ ಕಲ್ಪದಲ್ಲಿ ಸಾಧನಾ ಅವಶಿಷ್ಟವುಳ್ಳ ಸಲಿಂಗರಾದ ಜೀವರನ್ನು ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ತರುವುದು. ಈ ರೀತಿಯಲ್ಲಿ ಶ್ರೀಹರಿಯು ಬ್ರಹ್ಮದೇವರಲ್ಲಿ ಅಜನಾಮಕನಾಗಿ ಅಂತರ್ಯಾಮಿಯಾಗಿದ್ದು ಸೃಷ್ಟಿ ಕಾರ್ಯವನ್ನು ಮಾಡುವನು. ಅಂತೆಯೇ ಗುಣ ವೈಷಮ್ಯದಿಂದ ತತ್ವಗಳ ನಿರ್ಮಾಣವಾಗುವುದು. ಅದರಿಂದ ಬ್ರಹ್ಮಾಂಡದ ಸೃಷ್ಟಿ. ಈ ರೀತಿ ಚರಾಚರಾತ್ಮಕವಾದ ಜಗತ್ ಸೃಷ್ಟಿ. ಸ್ಥಿತಿ ತನ್ನ ಸಂಕಲ್ಪದಿಂದ ಸೃಷ್ಟವಾದ ಚರಾಚರಾತ್ಮಕವಾದ ಜಗತ್ತನ್ನು ಸ್ವಯಂ ವಿಷ್ಣು ರೂಪದಿಂದ ಪರಿಪಾಲನೆ ಮಾಡುವನು. ಸಂರಕ್ಷಣಾ ರೂಪವಾದ ಈ ಕಾರ್ಯವೇ ಸ್ಥಿತಿಯು. ಲಯ ಬ್ರಹ್ಮಕಲ್ಪಾಂತದಲ್ಲಿ ಜಗತ್ತಿನ ಲಯ ಕಾರ್ಯವನ್ನು ಶ್ರೀ ಸಂಕರ್ಷಣ ರೂಪಿ ಪರಮಾತ್ಮನು ರುದ್ರಾಂತರ್ಗತನಾಗಿದ್ದು ಮಾಡುವನು. ಮೋದಿಪ ಈ ರೀತಿ ಚರಾಚರಾತ್ಮಕವಾದ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರನು ನಿರಾಯಾಸವಾಗಿ ಲೀಲಾಜಾಲವಾಗಿ ಮಾಡುತ್ತಿರುವನು. ಅವನು ಸ್ವಾನಂದ ಮೂರ್ತಿಯು. ಸೃಷ್ಟಿಯಿಂದ ಅವನಿಗೆ ಆನಂದವಿಲ್ಲ, ಲಯದಿಂದ ದುಃಖವಿಲ್ಲ. ಹೀಗೆ ಜಗದ್ವಿಲಕ್ಷಣನಾದ ಜಗದೀಶ್ವರನಿಗೆ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳು ಲೀಲಾಜಾಲವಾದ ಕ್ರೀಡೆ ಮಾತ್ರ. ಚತುರ್ಮುಖ ಪವಮಾನರ ಅನ್ನವ ಮಾಡಿ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರನ್ನು ಮತ್ತು ಪವಮಾನ ನಾಮಕರಾದ ಶ್ರೀ ಮುಖ್ಯಪ್ರಾಣರನ್ನೇ ತನ್ನ ಆಹಾರ ರೂಪವಾಗಿ ಅಂದರೆ ಅನ್ನವನ್ನಾಗಿ ಮಾಡಿಕೊಂಡು ಜಗತ್ತನ್ನು ಭಕ್ಷಿಸುತ್ತಾನೆ. ಇದರಿಂದ ಅವನಿಗೆ ವಿಶ್ವಭುಕ್ ಎಂದು ಹೆಸರು. ಘೃತವೇ ಮೃತ್ಯುಂಜಯ ನೆನಿಪ. ಮೃತ್ಯುಂಜಯ ನಾಮಕರಾದ ಶ್ರೀ ಮಹಾರುದ್ರದೇವರು ಬ್ರಹ್ಮ ವಾಯುಗಳೆಂಬ ಅನ್ನಕ್ಕೆ ತುಪ್ಪವೆನಿಸುವರು. ರುದ್ರದೇವರು ಶ್ರೀಹರಿಯ ದ್ವಿತೀಯಾಂಗಭೂತರು. ದೇವತೆಗಳೇ ಉಪಸೇಚನರು. ಬ್ರಹ್ಮ ವಾಯು ರುದ್ರ ತದನ್ಯ ದೇವತೆಗಳೆಲ್ಲರೂ ವ್ಯಂಜನ ಶಾಖವಸ್ತುಗಳು ಕಾಯಿಪಲ್ಯ ಎನಿಸುವರು. ಪದಾರ್ಥ ಉಪಸೇಚನವೆಂದರೆ ವ್ಯಂಜನ. ಮೂಜಗವೆಲ್ಲವೂ ಓದನ. ಚರಾಚರಾತ್ಮಕವಾದ ಜಗತ್ರಯವು ಶ್ರೀಪತಿಯಾದ ಲಕ್ಷ್ಮೀರಮಣನಿಗೆ ಓದನ. ಭೋಜ್ಯ ವಸ್ತು ಅನ್ನ ಎನಿಸುವುದು. ಅತಿಥಿ ಎನಿಸಿಕೊಂಬ. ಇಂತಹ ವಿಶ್ವಭೋಜನ ರೂಪವಾದ ಮಹಾ ಸಮಾರಾಧನೆಗೆ ಮುಖ್ಯ ಅತಿಥಿಯೇ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯು. ಈ ಭಾಗದಲ್ಲಿ ಮುಖ್ಯಾಂಶಗಳು ಎಂದರೆ ಮಹಾಪ್ರಳಯ ಕಾಲದಲ್ಲಿ ಶ್ರೀ ಲಕ್ಷ್ಮೀನಾರಾಯಣನಾದ ಶ್ರೀಮನ್ನಾರಾಯಣನಿಗೆ ಬ್ರಹ್ಮವಾಯುಗಳೇ ಅನ್ನರೆನಿಪರು, ರುದ್ರದೇವರೇ ಘೃತವೆನಿಪರು, ಇತರ ದೇವತೆಗಳೆಲ್ಲರೂ ವ್ಯಂಜನ ಉಪಸೇಚನರು ಎನಿಸುವರು. ಜಗತ್ರಯವು ಓದನ ಎನಿಸುವುದು. ಶ್ರೀಪತಿಯೇ ಆ ಮಹಾಭೋಜನ ಯಜ್ಞದ ಮುಖ್ಯ ಅತಿಥಿ ಎಂದೆನಿಸಿಕೊಂಬನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.